ಒಂದು ಎರಡು ವೀರಶೈವರಿಗೆ 2 ಈ ತರ 2 ಮಾಡಿದಿಲ್ಲ. ಅವ್ರೊಂದು ಚೇರ್ಮನ್, ದೊಡ್ಡ ಚೇರ್ಮನ್ ಕ್ಯಾಬಿನೆಟ್, ಕೆಲವು ಒಂದೇ, ಕೆಲವು 2. ಅದೇನಂತ ಏನು ನಿಗಮಗಳಲ್ಲಿ ಒಂದೊಂದು MLA ಕ್ಯಾನ್ಸಲ್ ಮಾಡ್ಲಿ ಅಂತ ಅಧ್ಯಕ್ಷ ಕ್ಯಾನ್ಸಲ್ ಮಾಡಿಸ್ಬಿಡಿ. BR ಪಾಟೀಲ್ರು ಸೆಕ್ರೆಟರಿ ಪಾಪ ಬೇರೆ ಅವ್ರನ್ನ ತಗೊಂಡ ಅವ್ರಿಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ರಾಜಕೀಯದ ಸಲಹೆ ಕೊಡ್ಬೇಕಾ? ಅವ್ರಿಗೆ ಅನುಭವಕ್ಕೆ ಈಗ ಇದಕ್ಕೊಬ್ಬರು 25 ವರ್ಷ ಮಂತ್ರಿ ಆಗಿದ್ದವರು ಅವ್ರನ್ನ ತಗೊಂಡೋಗೋದು ಎಂಥದ್ದು? ಈಗ ಆಡಳಿತ ಸುಧಾರಣೆ ಆಯೋಗ ಆಗಲೇ ನಮ್ಮ ರಾಮಸ್ವಾಮಿ ಅವ್ರ ಹಿಂದೆ ಅವ್ರದೊಂದು ಆಯೋಗ ಮಾಡಿ ಅವರು ವರದಿ ಕೊಟ್ರು. ವಿಜಯ್ ಭಾಸ್ಕರ್ ಅವರೊಂದು ವರದಿ ಕೊಟ್ರು. ವರದಿಗಳೇನಾಗವೆ ಅಧ್ಯಕ್ಷ? ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ. ಆ ಕೊಟ್ಟಿರೋ ವರದಿ ಆಯೋಗ ರಚನೆ ಮಾಡಿ ಆಡಳಿತ ಸುಧಾರಣೆಗೆ ಅವ್ರು ಕೊಟ್ಟು ವರದಿ ಎಲ್ಲವೇ? ಈಗ ಪಾಪ ದೇಶಪಾಂಡೆ ಅವ್ರು ತಗೊಂಡೋಗಿ ವರದಿ ಕೊಡಿ ಅಂದ್ರೆ ಎಲ್ಲಿಂದ ವರದಿ ತಗೊಂಡ್ ಕೊಡಕ್ ಸಾಧ್ಯ? ಅವರು ಅದಕ್ಕೊಂದು ಚೇರ್ಮನ್. ಈ ರೀತಿ ಏನ್ ದುಡ್ಡನ್ನು ವೇಸ್ಟ್ ಮಾಡ್ತೀವಿ. ನೆನ್ನೆ ಹೈಕೋರ್ಟ್ ಅಲ್ಲಿ ಅಧ್ಯಕ್ಷರೇ BDA ಕ್ಲೋಸ್ ಮಾಡಿ ಅಂದವ್ರೆ. ನಮ್ಮ ಹೈಕೋರ್ಟ್ ಜಡ್ಜ್, ಮುಖ್ಯಮಂತ್ರಿ ಇವರು ಮುಖ್ಯ ನ್ಯಾಯಾಧೀಶರು ಹೈಕೋರ್ಟ್ನ ಕ್ಲೋಸ್ ಮಾಡಿ ಅಂತ, BDA ಕ್ಲೋಸ್ ಮಾಡಿ ಅಂತಾರೆ. ಇವತ್ತು ಸರ್ಕಾರದ ಆಡಳಿತ ಈ ತರ ನಡೀತದೆ. ಅದಕ್ಕೊಂದು ಚೇರ್ಮನ್ ಅದಲ್ಲ ಮುಗಿಸಿ, ಅಲ್ಲ ಲಾಸ್ಟ್ ನಾನೇನ್ ಮಾತಾಡಿಲ್ಲ, ನೀವಲ್ಲ ಅಲ್ಲಿ ಮುಗಿಸ್ಬೇಕಲ್ಲ. ಹೈಕೋರ್ಟ್ ಅಣ್ಣ ಬಜೆಟ್ ಅಲ್ಲಿ ಮಾತಾಡ್ಬೋದು. ಸಿದ್ದರಾಮಯ್ಯ ಯಾರ ಕಾಂಟ್ರಾಕ್ಟರ್ ಒಬ್ರು ಬಿಲ್ ಪೆಂಡಿಂಗ್ ನಿಲ್ಸಿದಿರಲ್ಲ, ಹೈಕೋರ್ಟ್ ಹೋಗಿದ್ದಾರೆ ಅವರು. ಅವರು ಅದಕ್ಕೆ ವಕಾಲತ್ ಹಾಕಿ ಮಾಡಿದ್ದಾರೆ. ಹೈಕೋರ್ಟ್ ಅಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಕಡೆಯಿಂದ ಅಡ್ವೊಕೇಟ್ ಜನರಲ್ ಹೋಗಿ ಅಪಿಯರ್ ಆಗ್ಬಿಟ್ಟು ಇಲ್ಲ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ಅದಕ್ಕೆ ಎನ್ಕ್ವೈರಿ ಹೇಳಿದ್ದಾರೆ. ಎಷ್ಟು ವರ್ಷ ಬೇಕು ನಿನ್ ಎನ್ಕ್ವೈರಿ ಮಾಡಕ್ಕೆ? ಮೊನ್ನೆ ಮೊನ್ನೆ ನಡೆದಂತ ಪ್ರಕರಣದಲ್ಲಿ ಯಾರೋ ಕೆಲವು ಗುತ್ತಿಗೆದಾರರು ತಮಗೆ ಬರ್ಬೇಕಂತ ಹಣ ಪಾವತಿ ಪಾವತಿ ಆಗಿಲ್ಲ ಅಂತ ಹೇಳಿ ಗುತ್ತಿಗೆದಾರರು ಉಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದಾರೆ, ರಿಟ್ ಅರ್ಜಿ ಹಾಕಿದ್ದಾರೆ. ಅಲ್ಲಿ ನ್ಯಾಯಾಧೀಶರು ಇವರಿಗೆ ಕೊಡೋದಕ್ಕಿರುವಂತ ಹಣವನ್ನ ಕೊಡ್ಲಿಕ್ಕೆ ನಿಮ್ಗೆ ಸಮಯ ಎಷ್ಟು ಬೇಕು ಮತ್ತು ಇವರಿಗೆ ಸಂಬಂಧಪಟ್ಟಂತೆ ಈ ಗುತ್ತಿಗೆದಾರರು 4-5 ಯಾರು ಹೋಗಿದ್ದಾರೆ ಅವರಿಗೆ ಸಂಬಂಧಪಟ್ಟಂತೆ ಅವರ ತನಿಖೆಯನ್ನ ಎಷ್ಟು ದಿವಸದಲ್ಲಿ ಮುಗಿಸ್ತೀರಾ, 6 ವಾರದಲ್ಲಿ ಮುಗಿಸ್ತೀರಾ ಅಂತ ಹೇಳಿ ಕೇಳಿದ್ದಾರೆ. ಅದು ಲಿಖಿತವಾದಂತ ಆದೇಶ ಕೂಡ ಅಲ್ಲ, ಪತ್ರಿಕೆನಲ್ಲಿ 100 ಬರೀತಾರೆ, ಅದನ್ನ ಬಂದು ಸದನದಲ್ಲಿ ಏನ್ ನಿಜವಾಗ್ಲೂ ನಡೆದಿದೆ ಹೈಕೋರ್ಟ್ ನಲ್ಲಿ ಅಂತ ಹೇಳ್ಬೇಕು. ಮತ್ತು BDAಗೆ ಸಂಬಂಧಪಟ್ಟಂತೆ ಮಾನ್ಯ ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತ ಪತ್ರಿಕೆ ಬರೋದು ಇಡೀ ಕಳೆದ ಸರ್ಕಾರದಲ್ಲಿ BDAನಲ್ಲಿ ನಡೆದಂತ ಹಗರಣವೇ ಕಾರಣ. ಅದಕ್ಕೆ ಅವರೇನು ಕುಮಾರಸ್ವಾಮಿ ಮಾತಾಡೋದು ಮುಗಿಸಬೇಡಿ. ಕುಮಾರ್ ಮಾತಾಡೋದು ಮುಗಿಸಿ. BDA ವಿಚಾರ ಮುಗಿಸಿ, ಮಾತಾಡ್ಲಿಕ್ಕಿದೆ. ಮುಚ್ಚಬೇಕು ಅಂತ ಹೇಳ್ತಾ ಇದಾರಲ್ಲ. GT ದೇವೇಗೌಡರ ಕೂತ್ಕೊಳ್ಳಿ, ಬೇರೆ ಶಾಸಕರು ಮಾತಾಡ್ಲಿಕ್ಕೆ ಇವತ್ತು ಕೊನೆ ದಿವಸ ಚರ್ಚೆಗೆ ತುಂಬಾ ಶಾಸಕರು ಮಾತಾಡ್ಲಿಕ್ಕಿದ್ದಾರೆ. ಸರ್ಕಾರಕ್ಕೆ ಹೋಗುತ್ತೆ, ಸರ್ಕಾರದ ಗಮನಕ್ಕೆ ಆಯ್ತು. ಆಗಲೇ ಕುಮಾರಸ್ವಾಮಿ ಅವರು ಹೇಳಿದ್ರು, ಅಪ್ಪ ಅವ್ವ ಮಗ ಆತ್ಮಹತ್ಯೆ ಮಾಡ್ಕೊಂಡು ಅಂತ. ಅದು ಸುಳ್ಳು ಸರ್. ಅದು ಸುಳ್ಳಿದ್ರೆ ತೊಂದರೆ ಇಲ್ಲ. ಇಲ್ಲೇ ವರದಿನೇ ಇದೆ.
ಒಂದು ಮುಗಿಸ್ಬೇಕು ನಾವು. ಬಡಾವಣೆ ವಿಜಯವಾಣಿ ಬಂದಿದೆ, ತಪ್ಪು ಬರೀತಾರ ಅವರು ಒಂದೊಂದ್ ಸರ್ತಿ ಅಂತ ಕ್ಲಾರಿಫೈ ಮಾಡ್ತೀವಿ. ಅಧ್ಯಕ್ಷರೇ, ಅದು ಮುಗಿಸ್ಬಿಡು. ಪೊಲೀಸ್ ಇಲಾಖೆ ಅಧಿಕಾರಿಗಳ ಇದು ತಾಯಿನ ತಗೊಂಡೋಗಿ ಬೆಳಗಾವಿಲೆಲ್ಲ ಸೇರ್ಸವ್ರೆ ಅಂತ ಹೇಳಿ ಪತ್ರಿಕೆಯಲ್ಲಿ ಬರ್ಕೊಂಡ ವೃದ್ಧಾಶ್ರಮ. ಆಯ್ತು, ಚರ್ಚೆ ಮಾಡಿ ಅದರಲ್ಲಿ. ಅದರಲ್ಲಿ ಜನ ಸಂಪತ್ತವರಾಗಿದ್ರೆ ಒಳ್ಳೆಯದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.